ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನೈಟ್ ಬೀಟ್ ಡ್ಯೂಟಿಯನ್ನು ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೇನೆ. ಆಮೇಲೆ ಎದ್ದು ಅಡುಗೆ ಮಾಡ್ಕೋಬೇಕನ್ನೋದ್ರಲ್ಲಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಗುರು. ಯಾಕಂದರೆ ನಾನು ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಈರುಳ್ಳಿ ಸುಲಿತಿದ್ದೆ. ಹಾಗೆ ಟಿಫಿನ್ಗೆ ಇವತ್ತು ದೋಸೆ ಮಾಡ್ಕೊಂಡಿದ್ದೆ ರೂಮಲ್ಲಿ. ನನ್ನ ಜೀವನದಲ್ಲೇ ಮಾಡ್ಕೊಂಡಿರುವಂತಹ ಮೊದಲ ದೋಸೆ. ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ ಅನುಮಾನದಲ್ಲಿ ಮಾಡ್ಕೊಂಡಿದ್ದೆ, ಬಟ್ ಫೈನಲಿ ಟೇಸ್ಟ್ ಮಾಡಿ ನೋಡಿದಾಗ ಸಖತ್ತಾಗಿತ್ತು. ಚೂರು ಬೈಕ್ದು ಕೆಲಸ ಇತ್ತು, ಅದಕ್ಕೆ ರಿಪೇರಿ ಮಾಡಿಸ್ಕೊಬರೋಕೆ ಅಂತ ಮಂಡಿ ಮೊಹಲಾಗಿ ಹೋಗಿದ್ದೆ. ಅದು ಮುಗಿಸ್ಕೊಂಡು ಬರ್ಬೇಕಾದ್ರೆ ದಾರಿಲಿ ಒಳ್ಳೆ ಜ್ಯೂಸನ್ನು ಕುಡ್ಕೊಂಡು ಮತ್ತೆ ರೂಮ್ ಕಡೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡ್ತೇನೆ. ಸಂಜೆ ಹೊತ್ತಿಗೆ ಕಾಫಿ ಕುಡ್ಕೊಂಡು ಮತ್ತೆ ಗ್ರೌಂಡ್ ಕಡೆಗೆ ನಮ್ಮ ಪಯಣ. ಆ್ಯಸ್ ಯೂಶ್ವಲ್ ಡೈಲಿ ಮಾಡೋ ಥರ ಎಕ್ಸಸೈಸ್ನೆಲ್ಲ ಮಾಡಿ ಇವತ್ತು ಯುಗಾದಿ ಪ್ರಯುಕ್ತ 3 ದಿನಗಳ ಕಾಲ, ಅಂದರೆ ನಿನ್ನೆ ಇವತ್ತು ನಾಳೆ 3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದನ್ನು ನೋಡಲಿಕ್ಕೆ ಅಂತ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋದು. ಒಳ್ಳೆ ಲೈಟಿಂಗ್ಸನ್ನು ಸೆಟಪ್ ಮಾಡಿದರು ಅರಮನೆಗೆ. ಇವತ್ತು ಕಂಗೊಳಿಸ್ತಾ ಇತ್ತು. ಫ್ರೀ ಎಂಟ್ರಿ ಇದೆ ಎಲ್ಲರಿಗೂ, ನಾಳೆ ಕೂಡ ಇರುತ್ತೆ. ಎಲ್ಲರೂ ಬಂದು ಎಂಜಾಯ್ ಮಾಡ್ಕೊಳ್ಳಿ. ನಾವಂತೂ ಹೋಗಿ ಶ್ವೇತಾವರಾಹ ದೇವಸ್ಥಾನದ ಪೂಜೆ ಕೂಡ ನೋಡ್ಕೊಂಬಂದು ಫಸ್ಟ್ ಟೈಮ್ ನಾನು ಅದನ್ನು ನೋಡಿರೋದು. ಚೆನ್ನಾಗಿತ್ತು ಓವರಾಲ್. ಅರಮನೆಯ ಈ ಮನಮೋಹಕ ದೃಶ್ಯಗಳನ್ನೆಲ್ಲ ನೋಡಿಕೊಂಡು ರೂಮ್ ಕಡೆ ಹೋಗ್ತೇವೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಒಳ್ಳೆ ಹಬ್ಬದ ಊಟದ ಅಡುಗೆ ಮಾಡಿಕೊಂಡು ಇವತ್ತು ನೈಟ್ ಊಟ ಮಾಡಿ ರೂಮನ್ನೆಲ್ಲ ಕ್ಲೀನ್ ಮಾಡಿಟ್ಟು ಮತ್ತೆ ನೈಟ್ ಡ್ಯೂಟಿಗೆ ಹಾಜರಾಗ್ತೇನೆ. ಇವತ್ತಿಗೆ ಎಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ನೈಟ್, ಬಾಯ್.